ಒಬ್ಬ ಖಡಕ್ IPS ಅಧಿಕಾರಿ, ರಾಜ್ಯದ ಅತ್ಯುನ್ನತ ಪೊಲೀಸ್ ಹುದ್ದೆಗಳಲ್ಲಿ ಇದ್ದಂತಹ ವ್ಯಕ್ತಿ. ಯಾರಿಗೂ ಯಾವ ರಾಜಕಾರಣಿಗೂ ಹೆದರದೆ ನೇರವಾಗಿ ವ್ಯವಸ್ಥೆಯನ್ನ ಪ್ರಶ್ನಿಸ್ತಾ ಇದ್ದಂತಹ ಒಬ್ಬ ಧೈರ್ಯಶಾಲಿ. ಆದ್ರೆ ಅದೇ ವ್ಯಕ್ತಿ ಇವತ್ತು ತನ್ನ ಇಡೀ ಜೀವನವನ್ನ ಜೈಲಿನ 4 ಕಂಬಿಗಳ ಹಿಂದೆ ಕಳೀತಾ ಇದ್ದಾರೆ. ಯಾಕೆ ಗೊತ್ತಾ? ಬರೋಬ್ಬರಿ 30 ವರ್ಷಗಳ ಹಿಂದಿನ ಹಳೆಯ ಪ್ರಕರಣಗಳಿಗಾಗಿ. ಹೌದು, ಇವತ್ತು ನಾವು ಮಾತಾಡ್ತಾ ಇರೋದು ಮಾಜಿ IPS ಅಧಿಕಾರಿ ಸಂಜೀವ್ ಭಟ್ ಅವರ ಬಗ್ಗೆ. ಇವರು ಕೇವಲ ಒಬ್ಬ ಸಾಮಾನ್ಯ ಪೊಲೀಸ್ ಅಧಿಕಾರಿ ಆಗಿರಲಿಲ್ಲ. ಇವರು ನೇರವಾಗಿ ಭಾರತದ ಇಂದಿನ ಪ್ರಧಾನಿ, ಅಂದಿನ ಗುಜರಾತಿನ ಮುಖ್ಯಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರ ವಿರುದ್ಧ ತೊಡೆ ತಟ್ಟಿ ನಿಂತಹ ವ್ಯಕ್ತಿ. ಹಾಗಾದ್ರೆ ಸಂಜೀವ್ ಭಟ್ ಅವರು ಜೈಲಿಗೆ ಹೋಗಿದ್ದು ಅವರು ನಿಜಕ್ಕೂ ಮಾಡಿದ ತಪ್ಪಿಗ ಅಥವಾ ದೇಶದ ಅತ್ಯಂತ ಪ್ರಭಾವಿ ನಾಯಕನನ್ನ ಎದುರು ಹಾಕೊಂಡಿದ್ದಕ್ಕ? ಅವರನ್ನ ಮಟ್ಟ ಹಾಕಲು ಸರ್ಕಾರ ಬರೋಬ್ಬರಿ 30 ವರ್ಷಗಳ ಹಿಂದಿನ ಕೇಸ್ಗಳನ್ನ ಯಾಕೆ ಅಗೆದು ತೆಗೆಯಿತು? ಆ ಕೇಸ್ಗಳಲ್ಲಿ ನಿಜಕ್ಕೂ ಸಂಜೀವ್ ಭಟ್ ಅವರು ತಪ್ಪು ಮಾಡಿದ್ರ? ಬನ್ನಿ ಇವತ್ತಿನ ಈ ಎಪಿಸೋಡ್ನಲ್ಲಿ ಸಂಪೂರ್ಣವಾಗಿ ಆ ಪ್ರಕರಣ ಏನು ಅನ್ನೋದು ನೋಡೋಣ. ಇಡೀ ಈ ಕಥೆ ಶುರುವಾಗೋದು 2002 ಗುಜರಾತ್ ಗಲಭೆಗಳಿಂದ. ಫೆಬ್ರವರಿ 27, 2002ರಂದು ಸಾಬರಮತಿ ಎಕ್ಸ್ಪ್ರೆಸ್ ರೈಲಿಗೆ ಗೋಧರಾ ರೈಲು ನಿಲ್ದಾಣದ ಬಳಿ ಬೆಂಕಿಯನ್ನು ಹಚ್ಚಲಾಯಿತು. ಈ ಭೀಕರ ಘಟನೆಯಲ್ಲಿ ಬರೋಬ್ಬರಿ 59 ಜನ ಹಿಂದೂ ಯಾತ್ರಿಗಳದ್ದು ಜೀವಂತ ಅಂದ್ರೆ ಸಜೀವ ದಹನವಾಗ್ತದೆ. ಇದಾದ ನಂತರ ಇಡೀ ಗುಜರಾತ್ ರಾಜ್ಯ ಹೊತ್ತಿ ಉರಿಯುತ್ತದೆ. ಈ ಭೀಕರ ಕೋಮು ಗಲಭೆಗಳಲ್ಲಿ ಸಾವಿರಾರು ಜನ ಪ್ರಾಣವನ್ನ ಕಳೆದುಕೊಳ್ತಾರೆ. ಆಗ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದವರು ಬೇರೆ ಯಾರೋ ಅಲ್ಲ, ಇದೇ ನರೇಂದ್ರ ಮೋದಿ ಅವರು. ಗಲಭೆ ನಡೆದು ಸುಮಾರು 9 ವರ್ಷಗಳು ಕಳೆದು ಹೋಗಿರುತ್ತೆ. ಎಲ್ಲವೂ ತಣ್ಣಗಾಯ್ತು. ಜನ ಆ ಘಟನೆಯನ್ನ ಮರ್ತೇ ಬಿಟ್ರು ಅನ್ನುವಂತಹ ಸಮಯದಲ್ಲಿ 2011ರಲ್ಲಿ ಈ ಕೇಸ್ಗೆ ಅಂದ್ರೆ ಈ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಗ್ತದೆ. ಗುಜರಾತ್ ಕೇಡರ್ನ ಹಿರಿಯ IPS ಅಧಿಕಾರಿ ಸಂಜೀವ್ ಭಟ್ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡೇವಿಟ್ ಅನ್ನ ಸಲ್ಲಿಸ್ತಾರೆ. ಅದರಲ್ಲಿ ಅವರು ಹೇಳಿದ್ದೇನು ಗೊತ್ತಾ? ಫೆಬ್ರವರಿ 27ರಂದು ಅಂದಿನ CM ನರೇಂದ್ರ ಮೋದಿ ಅವರ ಮನೆಯಲ್ಲಿ ಒಂದು ಹೈ ಲೆವೆಲ್ ಮೀಟಿಂಗ್ ನಡೀತದೆ. ಉನ್ನತ ಪೊಲೀಸ್ ಅಧಿಕಾರಿಗಳಿದ್ದ ಆ ಮೀಟಿಂಗ್ ನಲ್ಲಿ ನಾನು ಇದ್ದೆ ಅಂತ ಅವ್ರು ಹೇಳ್ತಾರೆ. ಹಿಂದೂಗಳ ಕೋಪವನ್ನ ತೀರಿಸ್ಕೊಳ್ಳಕ್ ಬಿಡಿ, ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಮೃದುವಾಗಿ ವರ್ತಿಸಬೇಕು ಅಂತ ಸ್ವತಃ ಮೋದಿಯವರು ಆದೇಶವನ್ನ ನೀಡಿರ್ತಾರೆ ಅನ್ನುವಂತಹದ್ದು ಸಂಜೀವ್ ಭಟ್ ಅವರ ನೇರ ಆರೋಪವಾಗಿತ್ತು. ಒಮ್ಮೆ ಯೋಚಿಸಿ ನೋಡಿ, ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿ ಮೇಲೆ ಅವರದೇ ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿ ಇಷ್ಟು ದೊಡ್ಡ ಆರೋಪ ಮಾಡಿದ್ರೆ ಏನಾಗಬಹುದು ಅಂತ. ಇಡೀ ದೇಶದ ಮೀಡಿಯಾಗಳಲ್ಲಿ ಸಂಜೀವ್ ಭಟ್ ಅವರು ಒಂದೇ ರಾತ್ರಿಗೆ ಹೀರೋ ಆಗಿಬಿಡುತ್ತಾರೆ. ಜಸ್ಟಿಸ್ ಶಾ ಮತ್ತು ನಾನಾವತಿ ಕಮಿಷನ್ ಮುಂದೆ ಇವರು ವಿಚಾರಣೆಗೆ ಹಾಜರಾಗ್ತಾರೆ. ನರೇಂದ್ರ ಮೋದಿ ಅವರ ಭವಿಷ್ಯ ಇನ್ನೇನು ಅಂತ್ಯವಾಯಿತು ಅನ್ನುವಂಥದ್ದು ಕೆಲವೊಬ್ರು ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಮೋದಿ ಅವರ ವಿರುದ್ಧ ನಿಂತಿದ್ದ ಭಟ್ ಅವರು ಎದುರಿಸಬೇಕಾದಂತಹ ಪರಿಣಾಮಗಳು ಸುಮಾರಿದ್ದವು. ಸುಪ್ರೀಂ ಕೋರ್ಟ್ ಈ ಗಲಭೆಗಳ ಮತ್ತು 14 ಬೇರೆ ಬೇರೆ ಪ್ರಕರಣಗಳಿಗಾಗಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಥವಾ SIT ಅನ್ನ ರಚನೆ ಮಾಡುತ್ತದೆ. SIT ತನ್ನ ತನಿಖೆಯನ್ನ ಶುರು ಮಾಡ್ತದೆ ಮತ್ತು ಸಂಜೀವ್ ಭಟ್ ಅವರ ಆರೋಪಗಳಿಗೆ ಸಾಕ್ಷಿಯನ್ನ ಹುಡುಕಲು ಶುರು ಮಾಡ್ತದೆ. ಆದ್ರೆ ಅಚ್ಚರಿ ಎಂಬತ್ತೆ SIT ಅಧಿಕಾರಿಗೆ ಸಿಕ್ಕಿದ್ದು ಬೇರೆಯದೇ ಕತೆ. ಸಂಜೀವ್ ಭಟ್ ಅವರು 27 ಫೆಬ್ರವರಿ ಆ ಮೀಟಿಂಗ್ ನಲ್ಲಿ ಇದ್ರು ಅನ್ನುವಂತಹದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಸಿಗಲ್ಲ. ಭಟ್ ಅವರು ತಮ್ಮ ಕಾರು ಚಾಲಕ ಕಾನ್ಸ್ಟೇಬಲ್ ಆದಂತಹ KD ಪಂತ್ ಅವರನ್ನ ತಮಗಿದ್ದ ಪ್ರಮುಖ ಸಾಕ್ಷಿ ಅಂತ ತೋರಿಸಿರ್ತಾರೆ. ಆದ್ರೆ ಅದೇ ಡ್ರೈವರ್ ನಾನು ಆ ಮೀಟಿಂಗ್ಗೆ ಹೋಗೇ ಇಲ್ಲ, ಭಟ್ ಅವರು ನನ್ನಿಂದ ಬಲವಂತವಾಗಿ ಬೆದರಿಸಿ ಸುಳ್ಳು ಅಫಿಡೇವಿಟ್ಗೆ ಸಹಿ ಹಾಕಿಸ್ಕೊಂಡ್ರು ಅಂತ ಜೂನ್ 2011 ಸ್ವತಃ ಭಟ್ ಅವರ ವಿರುದ್ಧ FIR ಅನ್ನ ದಾಖಲಿಸ್ತಾನೆ. ಏಪ್ರಿಲ್ 2013ರಲ್ಲಿ SIT ಸುಪ್ರೀಂ ಕೋರ್ಟ್ಗೆ ತನ್ನ ಅಂತಿಮ ವರದಿಯನ್ನ ನೀಡುತ್ತದೆ. ಎಲ್ಲಾ ಸಾಕ್ಷ್ಯಾಧಾರಗಳ ಪ್ರಕಾರ ಆ ಹೈ ಲೆವೆಲ್ ಮೀಟಿಂಗ್ ನಲ್ಲಿ ಸಂಜೀವ್ ಭಟ್ ಅವರು ಇರ್ಲೇ ಇಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗ್ತದೆ. ಇದರೊಂದಿಗೆ ಮೋದಿ ಅವರಿಗೆ ಬಿಗ್ ರಿಲೀಫ್ ಸಿಗ್ತದೆ. ಇದಾದ ನಂತರ ಸಂಜೀವ್ ಭಟ್ ಮತ್ತು ಗುಜರಾತ್ ಸರ್ಕಾರದ ನಡುವೆ ನೇರ ಸಮರ ಹೇಗಿತ್ತು ಮತ್ತು ಅದು ಹೇಗೆಲ್ಲ ತಿರುವು ಪಡೆಯಿತು ಎಂಬುದನ್ನ ಈ ಟೈಮ್ಲೈನ್ ಮೂಲಕ ನೀವು ಅರ್ಥ ಮಾಡ್ಕೊಳ್ಬಹುದು. 2011ರಲ್ಲಿ ಮೋದಿ ಅವರ ವಿರುದ್ಧ ಅಫಿಡೇವಿಟ್ ಸಲ್ಲಿಕೆ ಆಗ್ತದೆ ಮತ್ತು ಸರ್ಕಾರದಿಂದ
ಸಂಜೀವ್ ಭಟ್ ಅವರು ಅಮಾನತುಗೊಳ್ತಾರೆ. 2012ರಲ್ಲಿ ಮಣಿನಗರದ ಕ್ಷೇತ್ರದಿಂದ ಮೋದಿ ಅವರ ವಿರುದ್ಧ ಸಂಜೀವ್ ಭಟ್ ಅವರ ಪತ್ನಿ ಶ್ವೇತಾ ಅವರು ಸ್ಪರ್ಧಿಸಿ ಸೋಲ್ತಾರೆ. 2015ರಲ್ಲಿ ಕೇಂದ್ರ ಸರ್ಕಾರದಿಂದ ಭಟ್ ಅವರನ್ನ ಪೊಲೀಸ್ ಸೇವೆಯಿಂದ ಸಂಪೂರ್ಣವಾಗಿ ವಜಾಗೊಳಿಸಲಾಗ್ತದೆ. 2018ರಲ್ಲಿ ಸಂಜೀವ್ ಭಟ್ ಅವರ ಮನೆಯ ಮೇಲೆ ಬುಲ್ಡೋಸರ್ ಹರಿಸಲಾಗ್ತದೆ. ಕಾರಣ ಅವರ ಮನೆ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು. 2022ರಲ್ಲಿ ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದ ಆರೋಪದಡಿ RV ಶ್ರೀಕುಮಾರ್ ಜೊತೆ ಭಟ್ ಅವರ ವಿರುದ್ಧ ಆರೋಪ ದಾಖಲಾಗ್ತದೆ. ನೋಡಿದ್ರಲ್ಲ, 2011ರಲ್ಲಿ ಅವರನ್ನ ಅನಧಿಕೃತ ಗೈರು ಹಾಜರಿ ಮತ್ತು ಡ್ಯೂಟಿಯಲ್ಲಿ ಇಲ್ಲದಿದ್ದರೂ ಅಧಿಕೃತ ಕಾರನ್ನ ಬಳಸಿದ್ದು ಎಂಬ ಕಾರಣಕ್ಕೆ ಗುಜರಾತ್ ಸರ್ಕಾರ ಅವರನ್ನ ಸಸ್ಪೆಂಡ್ ಮಾಡಿತ್ತು. ಕೊನೆಗೆ 2015ರಲ್ಲಿ ಮೋದಿ ಅವರು ಪ್ರಧಾನಿಯಾದ 1 ವರ್ಷದ ನಂತರ ಸಂಜೀವ್ ಭಟ್ ಅವರನ್ನ ಸಂಪೂರ್ಣ ಪೊಲೀಸ್ ಸೇವೆಯಿಂದ ವಜಾಗೊಳಿಸಲಾಗ್ತದೆ. ಅಧಿಕಾರ ಹೋಯ್ತು, ಕೆಲಸ ಹೋಯ್ತು, ಮನೇನೂ ಒಡೆದು ಹೋಯ್ತು. ಆದ್ರೆ ಸಂಜೀವ್ ಭಟ್ ಅವರ ಮೇಲಿನ ಆಪತ್ತು ಇನ್ನ ಮುಗ್ದಿರಲಿಲ್ಲ. ಅವರನ್ನ ಸಂಪೂರ್ಣವಾಗಿ ಜೈಲಿಗೆ ಕಳಿಸಕ್ಕೆ ಸರ್ಕಾರ ಬೇರೆಯದ್ದೇ ಪ್ಲಾನ್ ಮಾಡಿತ್ತು. ಆ ಹಳೆಯ ಫೈಲ್ಗಳಲ್ಲಿ ಏನಿತ್ತು ಬನ್ನಿ ನೋಡೋಣ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬಹುದು, ಸಂಜೀವ್ ಭಟ್ ಅವರನ್ನ ಜೈಲಿಗೆ ಕಳಿಸಿದ್ದು 2002ರ ಗಲಭೆ ಪ್ರಕರಣ ಅಲ್ಲ, ಬದಲಾಗಿ 30 ವರ್ಷದ ಹಿಂದಿನ 2 ಹಳೆಯ ಪ್ರಕರಣಗಳು. ಮೊದಲನೆಯದು 1990ರ ಕಸ್ಟೋಡಿಯಲ್ ಡೆತ್ ಪ್ರಕರಣ. ಆಗ ಸಂಜೀವ್ ಭಟ್ ಅವರು ಗುಜರಾತ್ನ ಜಾಮನಗರದಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ತಮ್ಮ ಮೊದಲ ಪೋಸ್ಟಿಂಗ್ ನಲ್ಲಿ ಇದ್ರು. ಆ ಸಮಯದಲ್ಲಿ ಬಿಜೆಪಿ ನಾಯಕ LK ಅಡ್ವಾಣಿ ಅವರ ರಥಯಾತ್ರೆಗೆ ಸಂಬಂಧಿಸಿದಂತೆ ದೇಶಾದ್ಯಂತ ಭಾರಿ ಕೋಮು ಗಲಭೆಗಳು ಆಗ್ತಾ ಇದ್ವು. ಭಾರತ್ ಬಂದ್ ಕೂಡ ನಡೀತದೆ. ಜಾಮನಗರದಲ್ಲಿ ಗಲಭೆ ನಿಯಂತ್ರಿಸಲು ಸಂಜೀವ್ ಭಟ್ ಅವರು 133 ಜನರನ್ನ TADA ಕಾಯ್ದೆಯಡಿ ಬಂಧಿಸ್ತಾರೆ. ಅದರಲ್ಲಿ ಪ್ರಭುದಾಸ್ ವೈಶಾನಿ ಎಂಬ ವ್ಯಕ್ತಿ ಇದ್ದ. ಆತನನ್ನ ಜೈಲಿನಿಂದ ಬಿಡುಗಡೆ ಮಾಡಿದ 10 ದಿನಗಳ ನಂತರ ಕಿಡ್ನಿ ವೈಫಲ್ಯದಿಂದ ಆಸ್ಪತ್ರೆಯಲ್ಲಿ ಸಾಯ್ತಾನೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಸಂಜೀವ್ ಭಟ್ ಮತ್ತು ಅವರ ಸಿಬ್ಬಂದಿ ಆತನಿಗೆ ವಿಪರೀತ ಚಿತ್ರಹಿಂಸೆ ನೀಡಿದ್ರು. ಅದಕ್ಕೆ ಆತ ಸತ್ತ ಅನ್ನುವಂಥದ್ದು ಆತನ ಸಹೋದರನ ಆರೋಪವಾಗಿತ್ತು. ಆದ್ರೆ ಇಲ್ಲಿ ನೀವು ಗಮನಿಸಬೇಕಾದ ಒಂದು ಟ್ವಿಸ್ಟ್ ಇದೆ. 1995ರಲ್ಲಿ CID ತನಿಖೆ ನಡೆಸಿ ಸಂಜೀವ್ ಭಟ್ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಯಾವುದೇ ಸಾಕ್ಷಿಗಳು ಇಲ್ಲ ಅಂತ ಕೋರ್ಟ್ಗೆ ಕ್ಲೋಜರ್ ರಿಪೋರ್ಟ್ ಅನ್ನ ಕೊಟ್ಟಿರ್ತದೆ. ಮೃತಪಟ್ಟ ವ್ಯಕ್ತಿಯನ್ನ ಸಂಜೀವ್ ಭಟ್ ವಿಚಾರಣೆ ಮಾಡಿಯೇ ಇರಲಿಲ್ಲ. ಆತನ ಕಸ್ಟಡಿ ಸ್ಥಳೀಯ ಜಮ್ಜೋಧ್ಪುರ್ ಪೊಲೀಸ್ ಬಳಿ ಇತ್ತು ಎಂದು CID ವರದಿ ಸ್ಪಷ್ಟವಾಗಿ ಹೇಳಿತ್ತು. ಆದ್ರೆ 2011ರ ನಂತರ ಮೋದಿ ಅವರ ವಿರುದ್ಧ ತಿರುಗಿ ಬಿದ್ದಾಗ ಈ ಕೇಸು ಮತ್ತೆ ಜೀವ ಪಡೆದುಕೊಳ್ಳುತ್ತೆ. ಜಾಮನಗರದ ಸೆಷನ್ ಕೋರ್ಟ್ ನಲ್ಲಿ ಫಾಸ್ಟ್ ಟ್ರ್ಯಾಕ್ ವಿಚಾರಣೆ ನಡೆದು ಜೂನ್ 20, 2019ರಂದು ಸಂಜೀವ್ ಭಟ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗ್ತದೆ. ಯಾವುದೇ ಮೆಡಿಕಲ್ ಎವಿಡೆನ್ಸ್ ಇಲ್ಲದಿದ್ದರೂ VHP ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರ ಬಾಯಿ ಮಾತಿನ ಸಾಕ್ಷ್ಯದ ಮೇಲೆ ಈ ಶಿಕ್ಷೆಯನ್ನ ನೀಡಲಾಗಿದೆ ಎಂಬುದು ಡಿಫೆನ್ಸ್ ವಕೀಲರ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರ ಆರೋಪವಾಗಿದೆ. ಒಂದು ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಯಿತು, ಆದ್ರೆ ಇಲ್ಲಿಗೆ ನಿಲ್ಲಲ್ಲ. ಮತ್ತೊಂದು ಕೇಸ್ನಲ್ಲಿ 28 ವರ್ಷಗಳ ಹಿಂದಿನ ಡ್ರಗ್ ಕೇಸ್ ಅವರ ಕುತ್ತಿಗೆ ಸುತ್ತಕೊಳ್ತದೆ. ಅದು 1996ರ ಪ್ರಕರಣ. ಆಗ ಸಂಜೀವ್ ಭಟ್ ಬನಸ್ಕಾಂತ್ ಜಿಲ್ಲೆಯ SP ಆಗಿರ್ತಾರೆ. ರಾಜಸ್ಥಾನ್ ಪಾಲಿ ಜಿಲ್ಲೆಯ ವಿವಾದಿತ ಆಸ್ತಿಯೊಂದನ್ನ ಬಿಟ್ಟು ಕೊಡುವಂತೆ ಬ್ಲಾಕ್ ಮೇಲ್ ಮಾಡಲು ಸಂಜೀವ್ ಭಟ್ ಅವರು ಒಂದು ದೊಡ್ಡ ಪಿತೂರಿಯನ್ನ ಮಾಡಿದ್ರು ಅನ್ನುವಂಥದ್ದು ಆರೋಪವಾಗಿರ್ತದೆ. ಸುಮರ್ ಸಿಂಗ್ ರಾಜ್ಪುರೋಹಿತ್ ಎಂಬ ರಾಜಸ್ಥಾನದ ವಕೀಲ ಪಾಲನ್ಪುರ್ ಹೋಟೆಲ್ ರೂಮ್ ನಲ್ಲಿ ಸಂಜೀವ್ ಭಟ್ ಅವರ ಆದೇಶದಂತೆ ಪೊಲೀಸರು ಡ್ರಗ್ಸ್ ಇಟ್ಟು ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡಿಸ್ತಾರಂತೆ. ನಂತರ ರಾಜಸ್ಥಾನ್ ಪೊಲೀಸರು ತನಿಖೆಯಲ್ಲಿ ಇದು ಸುಳ್ಳು ಕೇಸ್ ಅಂತ ಬನಸ್ಕಾಂತ್ ಪೊಲೀಸರೇ ಈ ವಕೀಲನ್ನ ಫ್ರೇಮ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗ್ತದೆ. ಈ ಕೇಸ್ ಕೂಡ ಬರೋಬ್ಬರಿ 22 ವರ್ಷಗಳ ಕಾಲ ಯಾವುದೇ ವಿಚಾರಣೆ ಇಲ್ಲದೆ ಮೂಲೆ ಗುಂಪಾಗಿತ್ತು. ಆದ್ರೆ 2018ರಲ್ಲಿ ಇದ್ದಕ್ಕಿದ್ದಂತೆ ಗುಜರಾತ್ CID ಸಂಜೀವ್ ಭಟ್ ಅವರನ್ನ ಇದೇ ಕೇಸ್ನಲ್ಲಿ ಅರೆಸ್ಟ್ ಮಾಡ್ತದೆ. ಕಳೆದ 2 ವರ್ಷಗಳ ಹಿಂದೆ ಅಂದ್ರೆ ಮಾರ್ಚ್ 28, 2024ರಂದು ಪಾಲನ್ಪುರ್ ಸೆಷನ್ ಕೋರ್ಟ್ ಅವರಿಗೆ ಈ ಡ್ರಗ್ ಕೇಸ್ನಲ್ಲಿ ಬರೋಬ್ಬರಿ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸುತ್ತದೆ. NDPS ಕಾಯ್ದೆಯ ಸೆಕ್ಷನ್ 21C, 27A ಮತ್ತು IPC ಫೋರ್ಜರಿ ಕ್ರಿಮಿನಲ್ ಪಿತೂರಿ ಅಡಿಯಲ್ಲಿ ಅವರನ್ನ ದೋಷಿ ಅಂತ ತೀರ್ಪು ನೀಡಲಾಗ್ತದೆ. ನ್ಯಾಯಾಲಯದ ಪ್ರಕಾರ ಅಂದು ಆ ಹೋಟೆಲ್ ರೂಮ್ ನಲ್ಲಿ ಡ್ರಗ್ಸ್ ಪ್ಲಾಂಟ್ ಮಾಡಿದ್ದು
ಸಂಜೀವ್ ಭಟ್ ಅವರ ಸೂಚನೆಯ ಮೇರೆಗೆ ಅಂತ ಸಂಪೂರ್ಣವಾಗಿ ಸಾಬೀತಾಗ್ತದೆ. ಈಗ ಸಂಜೀವ್ ಭಟ್ ಒಂದಲ್ಲ 2 ಗಂಭೀರ ಪ್ರಕರಣಗಳಲ್ಲಿ ದೋಷಿಯಾಗಿ ಜೈಲಿನಲ್ಲಿದ್ದಾರೆ. ಆದ್ರೆ ಇದರ ಹಿಂದಿನ ಅಸಲಿ ಸತ್ಯ ಏನು? ಇಡೀ ಎಪಿಸೋಡ್ ಅನ್ನ ಗಮನಿಸಿದ್ರೆ ಇಲ್ಲಿ 2 ಪ್ರಬಲವಾದ ವಾದಗಳು ನಮ್ಮ ಮುಂದೆ ಬರ್ತವೆ. ಸಂಜೀವ್ ಭಟ್ ಅವರ ಬೆಂಬಲಿಗರು ಮತ್ತು ಹಿಂದೂ ಫಾರ್ ಹ್ಯೂಮನ್ ರೈಟ್ಸ್ ನಂತಹ ಸಂಸ್ಥೆಗಳು ಹೇಳುವುದೇನು? ಇದು ಸ್ಪಷ್ಟವಾಗಿ ರಾಜಕೀಯ ಸೇಡಿನ ಕ್ರಮ. 30 ವರ್ಷಗಳ ಕಾಲ ಸುಮ್ಮನಿದ್ದ ಸರ್ಕಾರ ಮೋದಿ ಅವರ ವಿರುದ್ಧ ಮಾತನಾಡಿದಕ್ಕೆ ಸುಳ್ಳು ಕೇಸ್ಗಳನ್ನ ಹಾಕಿ ಅವರನ್ನ ಜೈಲಿಗೆ ತಳ್ಳಿದೆ ಅಂತ ಅವರು ವಾದ ಮಾಡ್ತಾರೆ. ಅವರು ಹೇಳುವ ಪ್ರಕಾರ 1990ರ ಕೇಸ್ನಲ್ಲಿ ಮೃತಪಟ್ಟ ವ್ಯಕ್ತಿ ಸತ್ತಿದ್ದು ಕಸ್ಟಡಿಯಿಂದ ಬಿಡುಗಡೆಯಾದ 18 ದಿನಗಳ ನಂತರ. ಇನ್ನು ಆ ಕೇಸ್ನಲ್ಲಿ ಸಂಜೀವ್ ಭಟ್ ಅವರ ವಿರುದ್ಧ ಯಾವುದೇ ಸೂಕ್ತ ಸಾಕ್ಷಿ ಇರಲಿಲ್ಲ ಅಂತಾರೆ. ಆದ್ರೆ ಕಾನೂನು ಮತ್ತು ಸರ್ಕಾರದ ವಾದ ಬೇರೆ ಇದೆ. ಅಪರಾಧ ಯಾವಾಗ ಮಾಡ್ತಿರೋ ಅಪರಾಧನೇ. ಅವರು ಎಷ್ಟೇ ಪ್ರಭಾವಿ IPS ಆಫೀಸರ್ ಆಗಿದ್ರೂ ಕಾನೂನಿಗಿಂತ ಅವರು ದೊಡ್ಡವರಲ್ಲ ಅನ್ನುವಂಥದ್ದು ಕೌಂಟರ್ ವಾದವಾಗಿರ್ತದೆ. ಗುಜರಾತ್ ಪೊಲೀಸರ ಆದೇಶದ ಮೇರೆಗೆ ಡ್ರಗ್ಸ್ ಕೇಸ್ನ ತನಿಖೆಯನ್ನು SITಗೆ ವಹಿಸಲಾಗಿತ್ತು ಮತ್ತು ಕೋರ್ಟ್ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಪರಿಶೀಲಿಸಿಯೇ ಶಿಕ್ಷೆ ನೀಡಿದೆ ಅನ್ನುವಂಥದ್ದು ಪ್ರಾಸಿಕ್ಯೂಷನ್ ವಾದ. ಸ್ವತಃ ಸುಪ್ರೀಂ ಕೋರ್ಟ್ ಸಂಜೀವ್ ಭಟ್ ಅವರ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಅವರು NGOಗಳು ಮತ್ತು ವಿರೋಧ ಪಕ್ಷಗಳ ನಾಯಕರ ಜೊತೆ ಸೇರಿ ರಾಜಕೀಯ ಮಾಡ್ತಾ ಇದ್ದಾರೆ, ನ್ಯಾಯಾಂಗದ ಮೇಲೆ ಒತ್ತಡ ಹಾಕಲು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತದೆ. ಇಡೀ ಪ್ರಕರಣದ 2 ಮುಖಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದೆಡೆ 2-3 ದಶಕಗಳ ಕಾಲ ಹಳೆಯದಾದಂತಹ ಕೇಸ್ ಅಗೆದು ತೆಗೆದು ಡಿಫೆನ್ಸ್ ಸಾಕ್ಷಿಗಳನ್ನ ಸರಿಯಾಗಿ ಪರಿಗಣಿಸದೆ ಶಿಕ್ಷೆ ನೀಡುವುದು ಸರ್ಕಾರದ ಸೇಡಿನ ರಾಜಕಾರಣದಂತೆ ಮೇಲ್ನೋಟಕ್ಕೆ ಕಾಣ್ತದೆ. ಅಧಿಕಾರಶಾಹಿಯ ವಿರುದ್ಧ ಧ್ವನಿ ಎತ್ತಿದವರನ್ನ, ಮೋದಿಯವರಂತಹ ಪ್ರಭಾವಿ ನಾಯಕರ ವಿರುದ್ಧ ನಿಂತವರನ್ನ ಸರ್ಕಾರ ಹೇಗೆ ಹತ್ತಿಕ್ಕುತ್ತದೆ ಅನ್ನುವಂಥದ್ದು ಇದೊಂದು ಉದಾಹರಣೆ ಅಂತಾರೆ ಹಲವರು. ಇನ್ನೊಂದೆಡೆ ಸುಪ್ರೀಂ ಕೋರ್ಟ್ನಂತಹ ದೇಶದ ಅತ್ಯುನ್ನತ ನ್ಯಾಯಾಲಯವೇ SIT ವರದಿಯನ್ನ ಒಪ್ಪಿಕೊಂಡು ಸಂಜೀವ್ ಭಟ್ ಅವರ ನಡೆಯ ಬಗ್ಗೆ ಪ್ರಶ್ನೆ ಮಾಡಿರುವಾಗ ಅವರನ್ನ ಸಂಪೂರ್ಣ ನಿರಪರಾಧಿ ಅಂತ ಹೇಳುವುದು ಕಷ್ಟವಾಗ್ತದೆ ಅಂತಾರೆ. ಹಾಗಿದ್ರೆ ಸಂಜೀವ್ ಭಟ್ ಅವರು ಅಧಿಕಾರದಲ್ಲಿದ್ದಾಗ ನಿಜವಾಗಿಯೂ ಅಧಿಕಾರದ ದುರ್ಬಳಕೆಯನ್ನ ಮಾಡ್ಕೊಂಡಿತ್ತ? ಅಮಾಯಕರ ಮೇಲೆ ದೌರ್ಜನ್ಯವನ್ನ ಎಸಗಿದ್ರ? ಅಥವಾ ಸರ್ಕಾರವೇ ತನ್ನ ವಿರುದ್ಧ ನಿಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನ ಮುಗಿಸಲು ಹಳೆಯ ಕೇಸ್ಗಳನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ? ನ್ಯಾಯದ ತಕ್ಕಡಿ ಇಲ್ಲಿ ಯಾರ ಪರ ವಾಲ್ತಾ ಇದೆ ಎಂಬುದು ನಾನು ನಿಮಗ್ ಬಿಡ್ತಾನೆ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡುವುದು ನಮ್ಮ ಹಕ್ಕು, ಆದ್ರೆ ವಿವೇಚನೆಯಿಂದ ಯೋಚಿಸುವುದು ನಿಮ್ಮ ಜವಾಬ್ದಾರಿ. ಇಡೀ ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ಗಳಲ್ಲಿ ಖಂಡಿತ ತಿಳಿಸಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹದೇ ಹೆಚ್ಚಿನ ಇನ್ವೆಸ್ಟಿಗೇಷನ್ ಸ್ಟೋರಿಗಳು ನಮ್ಮ ಚಾನಲ್ನಲ್ಲಿ ಬರ್ತವೆ. ಅದನ್ನು ನೋಡಬೇಕು ಅಂದರೆ ಈಗಲೇ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಇನ್ನೊಂದು ಪ್ರಕರಣದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.